ಫಿಫಾ ವಿಶ್ವಕಪ್ನ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಕಾಂಗೋವನ್ನು 2-1 ಅಂತರದಿಂದ ಸೋಲಿಸಿದೆ. ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದ ಮೊದಲಾರ್ಧದಲ್ಲಿ ಇಂಗ್ಲೆಂಡ್ ತಂಡ ಹಿನ್ನಡೆಯನ್ನು ಅನುಭವಿಸಿತು. ದ್ವಿತೀಯಾರ್ಧದಲ್ಲಿ ನಾಯಕ ಹ್ಯಾರಿ ಕೇನ್ 2 ಗೋಲುಗಳನ್ನು ಗಳಿಸಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ತಂಡ 16ರ ಸುತ್ತಿಗೆ ಮುನ್ನಡೆದಿದ್ದು ಅಲ್ಲಿ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. ತಮ್ಮ ಮೊದಲ ವಿಶ್ವಕಪ್ ನಾಕೌಟ್ ಪಂದ್ಯವನ್ನು ಆಡ್ತಾ ಇರುವ ಕಾಂಗೋ ಆರಂಭಿಕ ಗೋಲು ಗಳಿಸುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿತು. 7ನೇ ನಿಮಿಷದಲ್ಲಿ ಚಾನ್ಸೆಲ್ ಎಂಬಾಂಬೆ ನೀಡಿದ ಪಾಸ್ನಿಂದ ಬ್ರಿಯಾನ್ ಸಿಪೆಂಗಾ ಚೆಂಡನ್ನು ಇಂಗ್ಲೆಂಡ್ ಗೋಲು ಪಟ್ಟಿಗೆ ತಲುಪಿತು. ಇದು ಬ್ರಿಯಾನ್ ಅವರ ಮೊದಲ ಅಂತಾರಾಷ್ಟ್ರೀಯ ಗೋಲ್ ಆಗಿದೆ. ನಂತರದ ಕಾಂಗೋ ತಂಡದ ರಕ್ಷಣಾ ಪಡೆ ಮತ್ತು ಗೋಲ್ ಕೀಪರ್ ಲಿಯೋನೆಲ್ ಎಂಪಾಸಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ರು. ಮೊದಲಾರ್ಧದಲ್ಲಿ ಎಂಪಾಸಿ ಹಲವಾರು ಅತ್ಯುತ್ತಮ ಸೇವ್ಗಳನ್ನು ಮಾಡಿ ಇಂಗ್ಲೆಂಡ್ನ ದಾಳಿಯನ್ನು ತಡೆದ್ರು. ಇದರಿಂದಾಗಿ ಅರ್ಧಾವಧಿಯಲ್ಲಿ ಕಾಂಗೋ 1-0 ಮುನ್ನಡೆಯನ್ನು ಸಾಧಿಸಿತು. 75ನೇ ನಿಮಿಷದಲ್ಲಿ ಇಂಗ್ಲೆಂಡ್ ತಂಡ ಮೊದಲ ಗೋಲ್ ಕಲೆ ಹಾಕಿ ಸಮಬಲವನ್ನು ಸಾಧಿಸಿತು. ಸ್ಟಾರ್ ಫಾರ್ವರ್ಡ್ ಹ್ಯಾರಿ ಕೇನ್ ಗೋಲನ್ನು ಗಳಿಸಿದ್ರು. ಆಂಥೋನಿ ಗಾರ್ಡನ್ ಅವರ ಅದ್ಭುತ ಪಾಸನ್ನು ಕೇನ್ ಹೆಡರ್ ಮೂಲಕ ಗೋಲ್ ಗಳಿಸಿದ್ರು. ಇಂಗ್ಲೆಂಡ್ ತಂಡ ಆ ಸಂದರ್ಭದಲ್ಲಿ ಸಮಬಲಗೊಳಿಸಿತು. ಕೇವಲ 11 ನಿಮಿಷಗಳ 86ನೇ ನಿಮಿಷದಲ್ಲಿ ಕೇನ್ ಮತ್ತೊಂದು ಗೋಲು ಗಳಿಸಿ ಇಂಗ್ಲೆಂಡ್ಗೆ 2-1 ಮುನ್ನಡೆಯನ್ನು ಒದಗಿಸಿದ್ರು. ಈ ಬಾರಿ ಕೇನ್ ಚೆಂಡನ್ನು ಮೇಲಿನ ಮೂಲೆಗೆ ಸ್ಲಾಟ್ ಮಾಡಿದ್ರು. ದ್ವಿತೀಯಾರ್ಧದ ಗಾಯದ ಸಮಯದಲ್ಲಿ ಕಾಂಗೋ ತಂಡ ಬಾಕ್ಸ್ನ ಹೊರಗೆ ಫ್ರೀ ಕಿಕ್ ಅನ್ನು ಪಡೆಯಿತು. ಯೋನ್ ವಿಸಾ ಶಾಟ್ ತೆಗೆದುಕೊಳ್ಳುವ ಮೂಲಕ ಸಮಬಲ ಸಾಧಿಸುವುದಕ್ಕೆ ಕೊನೆಯ ಅವಕಾಶವನ್ನು ಹೊಂದಿದ್ರು. ಆದಾಗ್ಯೂ ಚೆಂಡು ಕ್ರಾಸ್ ಬಾರ್ನ ಮೇಲೆ ಹೋಯಿತು ಮತ್ತು ಕಾಂಗೋ ಸೋಲಿನೊಂದಿಗೆ ಪಂದ್ಯಾವಳಿಯಿಂದ ಹೊರಬಿತ್ತು. ಇಂಗ್ಲೆಂಡ್ ಫುಟ್ಬಾಲ್ ತಂಡದ ಈ ಗೆಲುವು ಐತಿಹಾಸಿಕವಾಗಿತ್ತು. 1966ರ ವಿಶ್ವಕಪ್ ಫೈನಲ್ ನಂತರ ಇಂಗ್ಲೆಂಡ್ ತಂಡ ಅರ್ಧಾವಧಿಯಲ್ಲಿ ಹಿನ್ನಡೆಯನ್ನು ಸಾಧಿಸಿ ನಂತರ ವಿಶ್ವಕಪ್ ಪಂದ್ಯವನ್ನು ಗೆದ್ದಿದ್ದು ಇದೇ ಮೊದಲಾಗಿದೆ. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಕ್ರೀಡೋತ್ಸಾಹ ಹೆಚ್ಚಾಗಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವವನ್ನು ಈ ಕ್ರೀಡಾ ರೋಮಾಂಚನವನ್ನು ಸವಿಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದಿಷ್ಟೇ. ZEE5 ಮತ್ತು ಯುನೈಟೆಡ್ ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹೊರತುಂಬಿಸಿ.